ಪ್ರಿಯ ವೀಕ್ಷಕರೇ, ನಾಳೆ ಅಂದರೆ ಮೇ 9 ಶನಿವಾರದಂದು ಕೋಟೆನಾಡು ಚಿತ್ರದುರ್ಗದಲ್ಲಿ ಕೇಸರಿ ಪಡೆ ರಣಕಹಳೆ ಮೊಳಗಿಸಲು ಸರ್ವಸನ್ನದ್ಧವಾಗ್ತಾ ಇದೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಜನರನ್ನು ಹೊತ್ತು ತರಲು ವಾಹನಗಳ ವ್ಯವಸ್ಥೆ ಮಾಡಿರುವ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಹಿರಿಯರ ಹಾಗೂ ಕಿರಿಯರ ತಂಡ 2028ಕ್ಕೆ ಅಟ್ ಎನಿ ಕಾಸ್ಟ್ ಡೂ ಆರ್ ಡೈ ಅಥವಾ ಹುಕ್ ಆರ್ ಕ್ರುಕ್ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯಲೇಬೇಕೆಂಬ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದ್ದು, ಅದರ ಮುಂಚೂಣಿಯ ನಾಯಕತ್ವವನ್ನು ಮುತ್ಸದ್ದಿ ಅನುಭವಿ ಬರೋಬ್ಬರಿ 5 ದಶಕಗಳ ಕಾಲ ರಾಜಕೀಯವನ್ನೇ ಉಸಿರಾಗಿಸಿಕೊಂಡು ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಕಮಲವನ್ನು ಅರಳಿಸಿ ಅಧಿಕಾರಕ್ಕೆ ತಂದ ನೇತಾರ, ರೈತ ನಾಯಕ, ಹುಟ್ಟು ಹೋರಾಟಗಾರ, ಛಲಬಿಡದ ತ್ರಿವಿಕ್ರಮನಂತ ರಣಬೇಟೆಗಾರ ಬೂಕನಕೆರೆಯ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಸಿದ್ದಲಿಂಗಪ್ಪ ಯಡಿಯೂರಪ್ಪ ಎಂಬ ನಾನು ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿಯಾದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ನಾಡಿನ ವಿವಿಧ ಸಮಾಜದ ಮಠಾಧೀಶರು ಕೂಡ, ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ತಮ್ಮ ಗಮನಕ್ಕೆ ತರಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ನಾವು ಎಲ್ಲವೂ ಕೂಡ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಸುಮಾರು 10,000 ಬಸ್ಗಳನ್ನು, ಅಂದರೆ ಎಲ್ಲ ಜಿಲ್ಲೆಗಳ ಬೇರೆ ಬೇರೆ ತಾಲೂಕಿನಿಂದ ಅಭಿಮಾನಿಗಳು ಬರೋದಕ್ಕೆ 10,000 ಬಸ್ಗಳನ್ನು ಈಗಾಗಲೇ ಬುಕ್ಕಿಂಗ್ ಮಾಡಲಾಗಿದೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಬಿಜೆಪಿ ಪಕ್ಷದಲ್ಲಿ 3 ಮತ್ತೊಂದು ವಿಂಗ್ ಆಗಿದ್ದು ಪಕ್ಷದಲ್ಲಿ ಒಡಕಿದೆ ಅನ್ನೋ ಮಾತಿನ ನಡುವೆ ಅದರ ಲಾಭವನ್ನು ಕಾಂಗ್ರೆಸ್ ಪಕ್ಷದವರು ಪಡ್ಕೊಂಡು ದುರಾಡಳಿತ ನಡೆಸ್ತಾ ಇದ್ದಾರೆ ಅಂತ ಆಗಾಗ ಅಬ್ಬರಿಸುವ ಬಿಜೆಪಿ ಮಂದಿ ಇದೀಗ ರಾಜಕಾರಣಕ್ಕೆ ಬಿಎಸ್ವೈ ಕಾಲಿಟ್ಟು 50 ವರ್ಷಗಳು ಕಳೆಯುತ್ತಿರುವ ಈ ಸಂದರ್ಭದಲ್ಲಿ ಅಭಿಮಾನೋತ್ಸವ ಅನ್ನೋ ಕಾರ್ಯಕ್ರಮದ ಮೂಲಕ ಬಿಜೆಪಿ ಪಕ್ಷಕ್ಕೆ ಬಲ ತುಂಬುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ, ಚುನಾವಣಾ ಚಾಣಾಕ್ಷನೆಂದೇ ಖ್ಯಾತಿ ಗಳಿಸಿರುವ ಅಮಿತ್ ಶಾ ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರದ ಪ್ರಮುಖರು ಆಗಮಿಸ್ತಾ ಇದ್ದು ಈಗಾಗಲೇ ಕಲ್ಲಿನ ಕೋಟೆ ಚಿತ್ರದುರ್ಗ ಸಕಲ ರೀತಿಯ ಸಜ್ಜಾಗಿ ಕುಳಿತಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದಲೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಆಗಮಿಸ್ತಾ ಇದ್ದು ತುಮಕೂರಿನಿಂದಲೂ ಚಿತ್ರದುರ್ಗಕ್ಕೆ ಸಾಕಷ್ಟು ಬಸ್ಗಳ ಮೂಲಕ ಸಾವಿರಾರು ಜನ ಪ್ರಯಾಣ ಬೆಳೆಸಲಿದ್ದು, ಈ ಅಭಿಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಗಣೇಶ್, ತುಮಕೂರು ನಗರದ ಬಿಜೆಪಿ ಶಾಸಕ. ನಮ್ಮ
ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತ ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಶಲದಂಕ ಮಲ್ಲ ಖ್ಯಾತಿಯ BSY ಯಡಿಯೂರಪ್ಪಾಜಿಯವರ ಒಂದು 50 ವರ್ಷದ ಸಾರ್ಥಕ ರಾಜಕೀಯ ಜೀವನದ ಒಂದು ಅಭಿಮಾನೋತ್ಸವವನ್ನು ಎಲ್ಲ ಲಕ್ಷಾಂತರ ಸಂಖ್ಯೆಯ ಅಭಿಮಾನಿಗಳು ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕು ಎಲ್ಲರೂ ಕೂಡ ಸೇರಿ ಆ ಅಭಿಮಾನೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಯಡಿಯೂರಪ್ಪ ಸಾಹೇಬರು ಒಂದು ಶಕ್ತಿ BJPಗೆ. ದಕ್ಷಿಣ ಒಂದು ಭಾರತದಲ್ಲಿ BJPಯನ್ನು ಪ್ರಪ್ರಥಮ ಬಾರಿಗೆ ಒಂದು ಅಧಿಕಾರಕ್ಕೆ ಏರಿಸಿದಂಥ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು ಸತತ 5 ದಶಕಗಳ ಕಾಲ ಓಡಾಡಿ ರಾಜ್ಯಾದ್ಯಂತ BJPಗೆ ಏನೂ ಇಲ್ಲದ ಕಾಲದಲ್ಲೂ ಕೂಡ ಅವರು ಛಲವನ್ನು ಬಿಡದಲೇ ಯಡಿಯೂರಪ್ಪರ ನೇತೃತ್ವದಲ್ಲಿ ಅವ್ರ ಜೊತೆ ಅನಂತಕುಮಾರ್ ಅವರು ಇರ್ಬೋದು, ಶಂಕರ್ ಮೂರ್ತಿ ಅವರು ಇರ್ಬೋದು, ಆಚಾರ್ಯ ಅವರು ಇರ್ಬೋದು, ಕರ್ಕಿ ಅವರು ಇರ್ಬೋದು, ಇವೆಲ್ಲವನ್ನು ಹೇಳಿರುವಂಥದ್ದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಬೇರೆ ಬೇರೆ ನಾಯಕರು ಅವರೆಲ್ಲರೂ ಕೂಡ ಸೇರಿ, ಸದಾನಂದ ಗೌಡರು ಎಲ್ಲರೂ ಕೂಡ ಸೇರಿ ಅವತ್ತಿನ ಕಾಲದಲ್ಲಿ ಏನು BJP 1 ಅಂಕಿ 2 ಅಂಕಿನೂ ಹೋಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವರು ಛಲ ಬಿಡದಲೇ, ಯಾಕಂದರೆ ರಾಜಕೀಯ ಜೀವನದಲ್ಲಿ 1 ದಶಕ ಆದಮೇಲೆ ಯಾರಿಗೂ ಮೂಡ್ ಬರಲ್ಲ, ಪಾರ್ಟಿ ಬಿಟ್ಟು ಹೋಗ್ಬಿಡೋದು, ಎಲ್ಲಿ ಸಿಗ್ತದೋ ಹೊಟ್ಟೋಗೋದು. ಆದರೆ ಯಡಿಯೂರಪ್ಪ ಸಾಹೇಬರು ಸುಮಾರು 5 ದಶಕಗಳ ಕಾಲ, ಅದರಲ್ಲೂ ಕೂಡ ಅದರಲ್ಲಿ 4 ದಶಕಗಳ 3 ದಶಕ 30 ವರ್ಷ ತುಂಬ ಕಷ್ಟದ ಜೀವನ ಅದು. ಯಾಕಂದರೆ ಅವರು ಅಧಿಕಾರಕ್ಕೆ ಫಸ್ಟ್ ಬಂದಿದ್ದೆ 2006ರಲ್ಲಿ ಅನಿಸುತ್ತೆ. ಅಲ್ಲಿವರೆಗೂ ಕೂಡ ಸತತವಾಗಿ ಇಷ್ಟು ಹೋಗೋಂಥದ್ದು 30 ವರ್ಷ ತುಂಬ ಕಷ್ಟ. ಅಂಥ ಒಂದು ಕಾಲದಲ್ಲೂ ಕೂಡ BJPನ ದಕ್ಷಿಣ ಭಾರತದಲ್ಲಿ ಕಮಲವನ್ನು ಆಡಿಸಿದಂಥ ಖ್ಯಾತಿ BS ಯಡಿಯೂರಪ್ಪನವ್ರಿಗೆ. ಮತ್ತು ಇವತ್ತೆಲ್ಲ ನಾನು ಕೂಡ ಸ್ವತಃ ಜ್ಯೋತಿ ಗಣೇಶ್ ಆದ ನಾನು ಇವತ್ತು MLA ಆಗೋಕ್ಕೆ ಕಾರಣ BJP ಪಕ್ಷ ಮತ್ತು ಮುಖ್ಯವಾಗಿ ಯಡಿಯೂರಪ್ಪನವರು. ನನ್ನಂಥ ಸಾಮಾನ್ಯ ಜನರನ್ನು ಕೂಡ ಇವತ್ತು MLA ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಯಡಿಯೂರಪ್ಪನವರು. ಇವತ್ತು ಯಾರನ್ನ ನಾವು ಚೀಫ್ ಮಿನಿಸ್ಟ್ರು, ಎಕ್ಸ್ ಚೀಫ್ ಮಿನಿಸ್ಟ್ರು, ಎಕ್ಸ್ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅಂತ ಯಾರನ್ನ ನಾವು, ಮತ್ತು ಪಾರ್ಟಿಯ ಜನರಲ್ ಮಿನಿಸ್ಟ್ರುಗಳು, ಯಾವ್ದಾರ ಬೋರ್ಡ್ ಚೇರ್ಮನ್ ಆದಂತೆ BJP ಯಾವ್ದಾನ ಒಬ್ಬ ಮನುಷ್ಯ ಹೇಳ್ಕೋಬೇಕು ಅಂದರೆ ಅದರಲ್ಲಿ ಯಡಿಯೂರಪ್ಪನವರ ಒಂದು ದೊಡ್ಡ ಪಾತ್ರ ಇದೆ. ಕೇಳಿದ್ರಲ್ಲ ಶಾಸಕರ ಮಾತು. ದಣಿವರಿಯದ ಜನನಾಯಕ, ಮಾಜಿ ಮುಖ್ಯಮಂತ್ರಿ, ಹಿರಿಯ ಮುತ್ಸದ್ದಿ ರಾಜಕಾರಣಿಯ ನಡೆ ಮುತ್ಸದ್ದಿತನದ ಬಗ್ಗೆ. ಎಸ್ ವೀಕ್ಷಕರೇ, BS ಯಡಿಯೂರಪ್ಪ ಸದ್ಯಕ್ಕೆ BJPಯಲ್ಲಿರುವ ಮಾಸ್ ಇಮೇಜ್ ಇರುವ ನಾಯಕ. ಅವರನ್ನು ಬಿಟ್ಟರೆ ಅಂತ ವರ್ಚಸ್ಸು ಗಳಿಸಿರುವ ಮತ್ತೊಬ್ಬ ನಾಯಕ BJPಯಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಯಾವುದೇ ಕೋಮು ದಳ್ಳುರಿಯಂಥ ವಿಚಾರಗಳಿಗೆ ಒತ್ತು ಕೊಡದೆ ಸರ್ವರನ್ನು ಸಮವಾಗಿ ಕಾಣುವಂಥ ಒಂದು ಸೈದ್ಧಾಂತಿಕ ನಿಲುವು ಹೊಂದಿರುವ ಪ್ರಬಲ ವ್ಯಕ್ತಿತ್ವ ಇರುವ BS ಯಡಿಯೂರಪ್ಪ ಅವರ ಮಾಸ್ ಇಮೇಜ್ BJPಗರಿಗೆ ಅನಿವಾರ್ಯ. ರಾಜ್ಯದಲ್ಲಿ ಯಡಿಯೂರಪ್ಪ ಇಲ್ಲದ BJP ಊಹಿಸಲು ಅಸಾಧ್ಯ. ಹಾಗಾಗಿ ಅವರು ರಾಜಕೀಯಕ್ಕೆ ಬಂದು 50 ವರ್ಷಗಳು ತುಂಬುತ್ತಿರುವ ಈ ವೇಳೆ ಪಕ್ಷಕ್ಕೆ ಒಂದಷ್ಟು ಯಡಿಯೂರಪ್ಪ ಅನ್ನೋ ಟಾನಿಕ್ ಹಾಗೂ ಆಕ್ಸಿಜನ್ ನೀಡಿ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸಕ್ಕೆ BJPಗರು ಕೈ ಹಾಕಿದ್ದು, ಮುಂದೆ ರಾಜಹುಲಿ ಖ್ಯಾತಿಯ BSY ಅವರನ್ನ, ಅವರ ವರ್ಚಸ್ಸನ್ನ BJPಗರು ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.